ಹಲೋ ಫ್ರೆಂಡ್ಸ್, ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಅವರೆಕಾಳಿನ ಉಪ್ಪಿಟ್ಟು ಮಾಡಿದ್ದೇನೆ. ಅದು ಹೇಗೆ ಮಾಡಿದ್ದೀನಿ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ಉಪ್ಪಿಟ್ಟನ್ನು ಮಾಡಬೇಕು ಅಂತಿದ್ದೀನಿ. ನಾನು ಉಪ್ಪಿಟ್ಟು ಮಾಡೋದಕ್ಕೆ ನೋಡಿ, ಈ ಕಪ್ಪಲ್ಲಿ 1.5 ಕಪ್ಪು ಅಂದರೆ ಒಂದು ಕಪ್ಪಲ್ಲಿ 1.5 ಕಪ್ ಉಪ್ಪಿಟ್ಟು ರವೆಯನ್ನು ತಗೊಳ್ತೇನೆ. ಚಿರೋಟಿ ರವೆ ತೊಗೊಂಡಿದ್ದೇನೆ, ಅಂದರೆ ಸಣ್ಣ ರವೆ. ಹಾಗೆಯೇ ಈ ಥರ ಜೋಡಿಸ್ಕೊಂಡಿದ್ದೇನೆ ನೋಡಿ. ಈರುಳ್ಳಿ 2 ಈರುಳ್ಳಿನ ತೊಗೊಂಡಿದ್ದೀನಿ, 2 ಹೆಸರು ಬೆಳ್ಳುಳ್ಳಿನ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೇನೆ. ಹಾಗೆಯೇ 1 ಇಂಚು ಶುಂಠಿಯನ್ನು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. 1 ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ. ಕರಿಬೇವಿನ ಎಲೆ ಒಂದಿಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಸ್ಪೆಷಲ್ಲಾಗಿ ನಾನು ಅವರೆಕಾಳನ್ನು ತೊಗೊಂಡಿದ್ದೇನೆ. ಈ ಅವರೆಕಾಳನ್ನು ಹಿಚಕಿ ತೊಗೊಂಡಿದ್ದೇನೆ, ಅಂದರೆ ಅದರ ಮೇಲ್ಗಡೆಯ ಸಿಪ್ಪೆಯನ್ನು ನೋಡಿ, ಇದು ಸಿಪ್ಪೆ, ಈ ಸಿಪ್ಪೆಯನ್ನು ತೆಗೆದಿದ್ದೇನೆ. ಈ ಥರ ತೊಗೊಂಡಿದ್ದೇನೆ. ಮೊದಲಿಗೆ ನಾನು ಈ ಅವರೆಕಾಳನ್ನು ಬೇಯಿಸ್ಕೊಳ್ತೇನೆ. ಅವರೆಕಾಳನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಈಗ ನಾನು ರವೆಯನ್ನು ಹುರಿತಾ ಇದ್ದೇನೆ. ನಾನು ಆಯಿಲ್ ಎಂತ ಹಾಕೋದಿಲ್ಲ, ಹಾಗೆ ಡ್ರೈ ಆಗಿ ಹುರ್ಕೊಳ್ತೇನೆ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಒಂದು 2 ನಿಮಿಷ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಒಂದು ಪರಿಮಳ ಬರ್ತದೆ ರವೆಗೆ. ಆ ಪರಿಮಳ ಬಂದ ಮೇಲೆ ಆಫ್ ಮಾಡ್ಕೊಳ್ಬೋದು. ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೇನೆ. ಈಗ ನಾನು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೇನೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇನೆ. ತುಪ್ಪ ಬೇಕಿದ್ದರೂ ಹಾಕ್ಕೋಬೋದು, ಯಾವ ಎಣ್ಣೆ ಆದರೂ ಹಾಕ್ಕೋಬೋದು. ಎಣ್ಣೆ ಬಿಸಿ ಆಗ್ತಾ ಇದೆ. ಈಗ ನಾನು ಸಾಸಿವೆಯನ್ನು ಹಾಕ್ಕೊಳ್ತೇನೆ. ಕರಿಬೇವಿನ ಮೇಲೆ ಹಾಕ್ಕೊಳ್ತೇನೆ. ಹಾಗೆ ಸಣ್ಣಕ್ಕೆ ಹೆಚ್ಚಿದ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತೇನೆ. ಬೆಳ್ಳುಳ್ಳಿ ಎಲ್ಲರೂ ಹಾಕೋದಿಲ್ಲ, ನಾನು ಹಾಕ್ಕೊಂಡಿದ್ದೇನೆ. ಕಾರಣ ಇಷ್ಟೇ, ನನಗೆ ಅವರೆಕಾಳು ತಿಂದರೆ ಗ್ಯಾಸ್ಟ್ರಿಕ್ ಆಗ್ತದೆ, ಅದಕ್ಕೋಸ್ಕರ. ಹಾಗೆಯೇ ಒಂದು 3 ಕಾಯಿ ಮೆಣಸನ್ನು ಉದ್ದಕ್ಕೆ ಸೀಳಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತೇನೆ. ಅದರ ಜೊತೆಯಲ್ಲಿ 1 ಇಂಚು ಶುಂಠಿಯನ್ನು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ಉದ್ದಿನ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಈರುಳ್ಳಿಯನ್ನು ಸೇರಿಸ್ಕೊಳ್ತೇನೆ. ಈರುಳ್ಳಿ ಹಾಕಿದ ಮೇಲೆ ಈರುಳ್ಳಿನ ಕೆಂಪಾಗೋದು ಬೇಡ, ಬೆಂದರೆ ಸಾಕು. ಈಗ ನಾನು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಟೊಮೆಟೊವನ್ನು ಸೇರಿಸ್ಕೊಳ್ತೇನೆ. ಟೊಮೆಟೊವನ್ನು ಉದ್ದುದ್ದ ಹಚ್ಕೊಂಡಿದ್ದೇನೆ, ಅದಕ್ಕೆ ಸಿಪ್ಪೆ ಬೇಡ ಅಂದರೆ ಕೈಗೆ ಇಟ್ಕೊಳ್ಳಿಕ್ಕಾಗ್ತದೆ. ಈಗ ನಾನು ಸ್ವಲ್ಪ ಹಳದಿಯನ್ನು ಸೇರಿಸ್ಕೊಳ್ತೇನೆ, ಅರಿಶಿಣವನ್ನು. ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ. ಈಗ ನಾನು ಬೇಯಿಸಿಟ್ಕೊಂಡಂಥ ಅವರೆಕಾಳನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ನೋಡಿ, ಬೆಂದು ರೆಡಿಯಾಗಿದೆ. ಸ್ವಲ್ಪ ನೀರಿದೆ ಇದರಲ್ಲಿ, ನೀರನ್ನು ಸಮೇತ ಹಾಕ್ಕೊಳ್ತೇನೆ. ಇದೇ ಬೆಂದ ನೀರು. ಚೆನ್ನಾಗಿ ಮಿಕ್ಸ್ ಕೊಡುವ. ಈಗ ನಾನು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ನ ಅದರಲ್ಲಿ 2ರಷ್ಟು, ಅಂದರೆ 1.5 ಕಪ್ ರವೆ ತೊಗೊಂಡಿದ್ದೆ. ನಾನು 3 ಕಪ್ಪು ನೀರನ್ನು ತಗೊಂಡಿದ್ದೇನೆ. ಈಗ ಆ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರು ಚೆನ್ನಾಗಿ ಕುದೀಲಿ, ಆಮೇಲೆ ರವೆ ಸೇರಿಸ್ಕೊಳ್ಳುವ. ಈಗ ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗೊಂದು ಮಿಕ್ಸ್ ಮಾಡಿ ಈಗ ನಾನು ಹುರಿದಿಟ್ಕೊಂಡಂಥ ಉಪ್ಪಿಟ್ಟು ರವೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಸೇರಿಸ್ಕೊಳ್ತಾ ಸರಿಯಾಗಿ ಮಗ್ಚ್ಕೊಳ್ಬೇಕು, ಇಲ್ಲಂದ್ರೆ ಗಟ್ಟಿಯಾಗೋ ಸಾಧ್ಯತೆ ಇದೆ. ಈಗ ರವೆ ಎಲ್ಲ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಮಗ್ಚ್ಕೊಂಡಿದ್ದೇನೆ. ನಾನು ಈ ಅವರೆಕಾಳನ್ನು ಹಿಚಕಿ ಬಿಟ್ಟು ಮಾಡಿದ್ದೇನೆ, ಅಂದರೆ ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಮಾಡಿದ್ದೇನೆ.
ಹಾಗೆ ತೆಗಿಲೇಬೇಕು ಅಂತ ಏನಿಲ್ಲ. ಅವರಿಗೆ ಕಾಳನ್ನು ಹಾಗೇ ಡೈರೆಕ್ಟಾಗಿ ಸುಲಿದು ಹಾಕ್ಕೊಳ್ಬೋದು, ಅಂದರೆ ಕಾಳನ್ನು ಬೇರೆ ಮಾಡಿಕೊಂಡು ಹಾಕ್ಕೊಳ್ಬೋದು. ಈಗ ನಾನು ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ತೇನೆ. ಹಸಿ ತೆಂಗಿನಕಾಯಿಯ ತುರಿಯನ್ನು ಸೇರಿಸ್ಕೊಳ್ತೇನೆ. ಒಂದು ಸಲ ಕ್ಲೀನಾಗಿ ಮರ್ಚಬೇಕು. ಈಗ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ. ಈ ಥರ ಎಲ್ಲವನ್ನು ಸೇರಿಸಿ ಒಂಥರ ಗಟ್ಟಿಯನ್ನು ಮಾಡಿ 1 ನಿಮಿಷ ಹಾಗೆ ಮುಚ್ಚಿಟ್ರೆ ಚೆನ್ನಾಗಿ ಅಲ್ಲಿಗೆ ಬೇಯ್ತದೆ. ಆಲ್ರೆಡಿ ಎಲ್ಲವೂ ಬೆಂದಿರ್ತದೆ. ಅವರೆಕಾಳನ್ನು ಪ್ರತ್ಯೇಕವಾಗಿ ಬೇಯಿಸ್ಕೊಂಡಿದ್ದೇನೆ, ಹಾಗೆ ರವೆಯನ್ನು ಹುರ್ಕೊಂಡಿದ್ದೇನೆ, ಬಾಕಿ ಎಲ್ಲವೂ ಒಗ್ಗರಣೆಯಲ್ಲಿ ಹುರ್ಕೊಂಡಿದ್ದೇನೆ. ಹಾಗಾಗಿ ಇದು ತುಂಬ ಬೇಯಲಿಕ್ಕೆ ಟೈಮ್ ಬೇಡ. 2 ನಿಮಿಷದಲ್ಲಿ ಉಪ್ಪಿಟ್ಟು ರೆಡಿ ಆಗ್ತದೆ. 1 ನಿಮಿಷ ಇದನ್ನು ಹೀಗೆ ಬಿಟ್ಟುಬಿಡುವ. ಈಗ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ. ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ. ಉಪ್ಪಿಟ್ಟನ್ನು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡಿದ್ದೇನೆ. ವಾವ್, ಸೂಪರಾಗಿ ಬಂದಿದೆ ನೋಡಿ ಉಪ್ಪಿಟ್ಟು. ನಾನು ಮಾಡಿದ ಇವತ್ತಿನ ಈ ಅವರೆಕಾಳು ಉಪ್ಪಿಟ್ಟು ಹೇಗಿತ್ತು ಅಂತ ನೀವು ಮಾಡಿ ಕಮೆಂಟ್ ಮಾಡಿ ನನಗೆ. ಹಾಗೆ ನನ್ನ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ನನಗೆ ನನ್ನನ್ನು ಪ್ರೋತ್ಸಾಹಿಸಿದಂತಾಗುತ್ತೆ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ. ಥ್ಯಾಂಕ್ ಯು.